ಭ್ರಷ್ಟಾಚಾರ ಅಂತ ಬಿಜೆಪಿಯವರು ಊರು ತುಂಬ ಪ್ರತಿಭಟನೆ ನಡೆಸ್ತಿದ್ರೆ ಅತ್ಲಾಗೆ ಅದೇ ಬಿಜೆಪಿ ಪಕ್ಷದ MLA ಒಬ್ಬರು ಲಂಚ ತಗೊಂಡು ಭ್ರಷ್ಟಾಚಾರದ ಕೇಸಲ್ಲಿ ಜೈಲ್ ಪಾಲಾಗಿದ್ದಾರೆ. ಕಳೆದ 2-3 ದಿನಗಳಿಂದ ಎಲ್ಲಿ ನೋಡಿದ್ರು ಬಿಜೆಪಿ MLA ಚಂದ್ರು ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ವಿಷಯ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಕೊಡಿಸೋಕ್ಕೆ 11 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟು ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಲಂಚ ಪಡೆಯಬೇಕಾದ್ರೆ ಈತ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ಲೋಕಾಯುಕ್ತ ಅಧಿಕಾರಿಗಳು ಈ MLA ಚಂದ್ರುನ ರೆಡ್ ಹ್ಯಾಂಡ್ ಆಗಿ ಹಿಡಿದು ವಶಕ್ಕೆ ಪಡೆದಂತಹ ವಿಡಿಯೋಗಳು, ಈತ ಗುತ್ತಿಗೆದಾರನಿಗೆ ಲಂಚಕ್ಕಾಗಿ ಧಮಕಿ ಹಾಕಿದಂತಹ ಆಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಇಡೀ ಬೆಳವಣಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಿದ್ದಂತಹ ರಾಜ್ಯ ಬಿಜೆಪಿ ನಾಯಕರಿಗೆ ಮುಜುಗರವನ್ನು ತಂದಿಟ್ಟಿದೆ. ಇತ್ತೀಚೆಗೆ ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದಿದೆ, ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿಯವರು ಪಟ್ಟು ಹಿಡ್ಕೊಂಡು ಕುಂತಿದ್ರು. ಈಗ ನೋಡಿದ್ರೆ ಅವರದ್ದೇ MLA ಲಂಚ ತಗೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ತನ್ನ ಮರ್ಯಾದೆ ಅಷ್ಟೇ ಅಲ್ಲ, ಪಕ್ಷದ ಮರ್ಯಾದೆನೂ 3 ಕಾಸಿಗೆ ಹರಾಜು ಹಾಕಿದ್ದಾನೆ. ಈತನ ಪೂರ್ತಿ ಹೆಸರು ಡಾಕ್ಟರ್ ಚಂದ್ರು ಲಮಾಣಿ ಅಂತ. ನಾನು ಈ ವಿಡಿಯೋದಲ್ಲಿ ಚಂದ್ರು ಲಮಾಣಿ ಅಂತ ಹೆಸರನ್ನು ಬಳಸೋದು ಇದೇ ಮೊದಲು ಮತ್ತು ಕೊನೆ. ಯಾಕಂದರೆ ಲಮಾಣಿ ಅನ್ನೋದು ಒಂದು ಜನಾಂಗದ ಹೆಸರು ಮತ್ತು ಐಡೆಂಟಿಟಿ. ಆ ಜನಾಂಗದ ಹಲವರು ತಮ್ಮ ಕುಟುಂಬಗಳ ಅಡ್ಡ ಹೆಸರನ್ನು ಅಂದರೆ ಸರ್ ನೇಮ್ಗಳನ್ನು ಕೂಡ ಲಮಾಣಿ ಅಂತ ಇಟ್ಕೊಂಡಿರ್ತಾರೆ. ನಾನು ಆ ಸಮುದಾಯದ ಜೊತೆ ಬೆರೆತು ಬೆಳೆದವನು. ಆ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೂ ಲಮಾಣಿ ಸಮುದಾಯದವರು ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿದು ಬದುಕನ್ನು ನಡೆಸ್ತಾರೆ. ಒಗ್ಗಟ್ಟು ಮತ್ತು ಸಹಬಾಳ್ವೆಗೆ ಆ ಸಮುದಾಯ ಹೆಸರುವಾಸಿ. ಇಂತಹ ಲಂಚಕೋರ ಶಾಸಕನ ಕಾರಣಕ್ಕೆ ಆ ಇಡೀ ಸಮುದಾಯದ ಹೆಸರು ಹಾಳಾಗೋದು ಬೇಡ ಅನ್ನೋ ಕಾರಣಕ್ಕೆ MLA ಚಂದ್ರು ಅಂತ ಕರೆಯೋದು ಉತ್ತಮ. ವೃತ್ತಿಯಿಂದ ಡಾಕ್ಟರ್ ಆಗಿದ್ದ ಈತ MLA ಆಗೋದಕ್ಕೂ ಮುಂಚೆ ಶಿರಹಟ್ಟಿಯ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದ. ಸರ್ಕಾರಿ ವೈದ್ಯನಾಗಿದ್ದಾಗಲೂ ಈತ ಜನರಿಂದ ಲಂಚ ಹೊಡಿತಿದ್ದಾನೆ ಅನ್ನುವಂತಹ ಆರೋಪಗಳು ಕೇಳಿಬಂದಿವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರರೋಗಿಗಳ ನೋಂದಣಿಗೆ ಅಂತ ಜನರಿಂದ ಕಲೆಕ್ಟ್ ಮಾಡಲಾಗ್ತಿದ್ದಂತಹ 5 ರೂಪಾಯಿ ಚೀಟಿಯ ಹಣ ಮತ್ತು ಎಕ್ಸ್ರೇ ಮಾಡೋಕ್ಕೆ ಪ್ರತಿ ರೋಗಿಯಿಂದ ಕಲೆಕ್ಟ್ ಮಾಡೋ 50 ರೂಪಾಯಿ ಹಣವನ್ನು ಕೂಡ ಸರ್ಕಾರದ ಬೊಕ್ಕಸಕ್ಕೆ ನೀಡದೆ ತಾನೇ ಗುಳುಂ ಮಾಡ್ತಿದ್ದ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಆಗಲೂ ಸ್ಥಳೀಯರು ಈತನ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದರು. ಪ್ರಕರಣ ದಾಖಲಾಗಿ ತನಿಖೆ ಕೂಡ ನಡೆದಿತ್ತು. ಈತ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವ ಕೆಲ ದಿನಗಳ ಮುಂಚೆ ಅಷ್ಟೇ ಆ ಪ್ರಕರಣದಿಂದ ಖುಲಾಸೆಯಾಗಿದ್ದ. ಸದಾ ವಿವಾದಗಳಿಂದ ಸುದ್ದಿಯಲ್ಲಿದ್ದಂತಹ ಈ ಚಂದ್ರು ಕಮ್ಮಿ ಖರ್ಚಲ್ಲಿ ಟ್ರೀಟ್ಮೆಂಟ್ ಕೊಡ್ತಾನೆ ಅನ್ನೋ ಕಾರಣಕ್ಕೂ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದ. ಲಕ್ಷ್ಮೇಶ್ವರದಲ್ಲಿ ಈತನದ್ದೇ ಒಡೆತನದ ಶ್ರೀ ಬಾಲಾಜಿ ಅನ್ನೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕೂಡ ಕಟ್ಟಿಸಿದ್ದಾನೆ. ಅದೇ ಜನಪ್ರಿಯತೆಯನ್ನು ಬಂಡವಾಳವಾಗಿ ಇಟ್ಕೊಂಡು ಕಳೆದ 2023 ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಮೊದಲ ಬಾರಿಗೆ MLA ಕೂಡ ಆದ. MLA ಆಗಿದ್ದ ತಡ ಈತನ ದರ್ಬಾರ್ ಶುರುವಾಯಿತು ನೋಡಿ. ತನ್ನ ಕ್ಷೇತ್ರದಲ್ಲಿ ಯಾವುದಾದ್ರೂ ಸರ್ಕಾರಿ ಕಾಮಗಾರಿಯ ಟೆಂಡರ್ ತಗೋಬೇಕು ಅಂದರೆ ಗುತ್ತಿಗೆದಾರರು ಈತನಿಗೆ ಲಂಚ ಕೊಟ್ಟೆ ಮುಂದಿನ ಕೆಲಸ ಮಾಡಬೇಕು ಅನ್ನೋ ಲೆವೆಲ್ಗೆ ಆಟವನ್ನು ಶುರು ಇಟ್ಕೊಂಡಿದ್ದ. ಗುತ್ತಿಗೆದಾರರು ಲಂಚ ಕೊಡೋ ತಡ ಆದರೆ ಧಮಕಿ ಕೂಡ ಹಾಕ್ತಿದ್ನಂತೆ. ಹೀಗೆ ಸಣ್ಣ ನೀರಾವರಿ ಗುತ್ತಿಗೆದಾರನಿಗೆ ಲಂಚದ ವಿಷಯವಾಗಿ ಈ ಐನಾತಿ MLA ಧಮಕಿ ಹಾಕಿದ ಆಡಿಯೋ ಕೂಡ ಸದ್ಯ ವೈರಲ್ ಆಗ್ತಾ ಇದೆ. ಒಂದ್ಸತಿ ನೀವು ಕೇಳಿಸ್ಕೊಳ್ಳಿ. ನಿಮ್ಗೆ ಇದ್ರಾಗ ಕೇಳಿ ಸರ್ ನಿಲ್ಲಿಸೋ ಅದು ಒಂದೇದೇನು 2ನೇ ಟೆಂಡರ್ ಆಗಿತ್ತಲ್ಲ ಅದು ರೀಟೆಂಡರ್ ಮಾಡಕ್ಕೆ ಚೇಂಜ್ ಆಫ್ ವರ್ಕ್ ಅದು ಬೇಡ ಚೇಂಜ್ ಆಫ್ ವರ್ಕ್ ಮಾಡಕ್ಕೆ ಅಲ್ಲಿ ಕೊಟ್ಟು ಕಳಿಸಿ ಸರ್. ಅದೊಂದು ಇದು ಮಂಜೂರಿಗೆ ಹೇಳಿ ಸರ್. ಅದು ಮೊನ್ನೆ ವಾಟರ್ ಸಪ್ಲೈ ನಂದು ಒಂದು ಬಿಲ್ ಆಗುತ್ತೆ ಸರ್. ಅದರ ಪ್ರಕಾರ ಇಲ್ಲ ಚೇಂಜ್ ಆಫ್ ವರ್ಕ್ ಬಿಲ್ ಕಳಿಸಿ ಲೆಟರ್ ಮಾಡಿ. ಮೇಲಿಂದು ಅದು ವರ್ಕ್ ಐತಲ್ಲ ಅದು ಇನ್ನೂ ವರ್ಕ್ ಆರ್ಡರ್ ಕೊಟ್ಟಲ್ಲ, ಇದಿನ್ನೂ ನಾವು ಪೂಜೆ ಮಾಡಿಲ್ಲ, ಅದನ್ನು ಈ ಥರ ಅಲ್ಲಿ ಅನುಕೂಲ ಆಗೋದಿಲ್ಲ. ಹಾಗಾಗಿ ಚೇಂಜ್ ಆಫ್ ವರ್ಕ್ ಮಾಡಿ ನಮಗೇನು ಅರ್ಜೆಂಟ್ ಐತಲ್ಲ ಇಲ್ಲ ಹಾಕೋರಿ ಸರ್. ಇದೇನು ಕಾನೂನು ಕೊಡಿ ಇಲ್ಲ ಇಲ್ಲ ಬೇಡ ಚೇಂಜ್ ಆಫ್ ವರ್ಕ್ ಮಾಡಿ. 2-3 ದಿನ ಅಷ್ಟೇ ಸರ್. ನಾನು ಮಾತಾಡೋ ಬಸ್ಸು ಜೊತೆ ಮಾತಾಡಿನ ಬಸ್ಸು ಕರ್ಕೊಂಡ್ಬಂದು ಬಿಡಿ ಒಂದು ಜೊತೆ ಅವರು ಕುಡಿದ್ರೆ ಚಲೋ ಇಲ್ಲ ಸರ್. ಪ್ಲೀಸ್ ಸರ್ ಒಂದೇ ಸಿರಟ್ಟಿಗೆ ತಾನೆ ಕಾಯ್ತಿರಕ್ಕೆ ಬೆಳ್ಳಟ್ಟಿ 2 ದಿನದಾಗ ತಂದು ಕೊಡಿ. ಇಲ್ಲಪ್ಪ ಚೇಂಜ್ ಆಫ್ ವರ್ಕ್ ಮಾಡ್ರಿ ಒಂದಕ್ಕೂ ಚೇಂಜ್ ಆಫ್ ವರ್ಕ್ ಮಾಡಿ. ಈಗ ವಾಟರ್ ಸಪ್ಲೈದ ಒಂದು ಬಿಲ್ ಐತೆ ಸರ್. ಈಗ ಮಾಡ್ತಾರಂತ ಸರ್. ಈಗ ಮಂಜೂರು ಅವತ್ತು ಬಂದಿದ್ರಿ ರೀ. ಸುಳ್ಳು ಹೇಳ್ಬೇಡ, ನನ್ನ ಜೊತೆ ಮಾತಾಡಕ್ಕೆ ಹೋಗು. ಅದು ಕೇಳಿ ಸರ್ ಬಂದಿದ್ರಿ. ನೀನಂತವ್ರನ್ನ 100 ಜನ ನೋಡ್ತೀವ ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂಥವ್ರೇ ಬರ್ತಾರ. ಇಲ್ಲ ಸರ್ ಹಂಗೇನಿಲ್ಲ ಸರ್. ಇಲ್ಲೋಡು ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಈ ಥರ ಕಳಪೆಗಾರಿ ಕಾಮಗಾರಿ ಮಾಡ್ತಾರಂತ ಹೇಳಿ ಇವರಿಗೆ ಸೆಕ್ರೆಟ್ರಿಗೆ ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ಬಿಡ್ರಿ. ಎಲ್ಲ ಲಿಸ್ಟ್ ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಿ ಬರಲಿ.
ಸರ್ ನಾನು ಅಂಥದ್ದೇನು ಮಾಡಿಲ್ಲ ಸರ್, ಇದೊಂದು ಗೊತ್ತಾಯ್ತು. ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಹೋಗು ಸರ್. ಇದಕ್ಕೆ ಹೋಗು, ಇದಕ್ಕೆ ಹೋಗು, ಯಾರ್ದು ಒಳ್ಳಮ್ಮ, ಇನ್ನು ಯಾವ ಹೋಗು. ಇಲ್ಲ ಸರ್, ಅವತ್ತು ಅದೇ ನಮ್ಮದು ಇದು ಬರೋ ತುಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್, ಫ್ಯಾಮಿಲಿ ಕೊಡ್ತೀವಿ. ಮದುವೆ ಐತೆ ಹೋಗು, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗುವ, ಇನ್ನೊಂದು 10 ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಹೇಳಿ ಸರ್ ನಮ್ದು ಈಗ. ಕೇಳಿಲೆ ಹಾಂ ಸರ್. ಒಂದೇ ಕೆಲಸದ್ದು ಏನೈತಿ, ಬಸವರಾಜ್ ಕುಂಬಾರ್ ಮಾತಾಡೋಣ, ಹಾಂ ಸರ್. ಮುಚ್ಕೊಂಡು ಕೊಟ್ಟರೆ ಚಲೋ, ಹಾಂ ಸರ್. ಇಲ್ಲ ಅಂದರೆ ಗದಿನವ್ರಿಗೆ ಉಸ್ಲಿ ಮಾಡಕ್ಕೆ ಬಿಡ್ತೀವಿ. ಸರ್ ಈಗ ಯಾರಿಗೆ ಬಿಡ್ತೀವಿ ಅಂತ ನನಗೆ ಗೊತ್ತಿಲ್ಲ, ಯಾರಿಗೆ ಬಿಡ್ತೀವಿ ಗೊತ್ತಲ್ಲ. 3 ದಿನ ಮುಸ್ಲಿಂ ಅದಾನಲ್ಲ, ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದವ, ಹಾಂ ಸರ್. ಗೊತ್ತದಲ್ಲ ಹಾಂ ಸರ್. ಯಾರು ಫೈನಾನ್ಸ್ ತಗೊಂತೇಳಿ. ಈಗ ನೀವೇನೋ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಆ ಆಡಿಯೋದಲ್ಲಿ ಈ MLA ಚಂದ್ರು ಬೈತಾ ಧಮಕಿ ಹಾಕ್ತಾ ಇರೋದು ವಿಜಯ್ ಪೂಜಾರನ್ನು ಕ್ಲಾಸ್ 1 ಕಾಂಟ್ರಾಕ್ಟರ್ಗೆ. ರಸ್ತೆ ಪಕ್ಕದಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡೋ ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಯನ್ನು ಕೊಡೋದಕ್ಕೆ ಗುತ್ತಿಗೆದಾರ ವಿಜಯ್ ಬಳಿ MLA ಚಂದ್ರು 11 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ವಿಜಯ್ ಲಂಚದ ಹಣ ಕೊಡೋಕ್ಕೆ ಹಿಂದೇಟು ಹಾಕಿದಾಗ MLA ಧಮಕಿ ಕೂಡ ಹಾಕಿದ್ದಾನೆ. ಇದಾದ ನಂತರ ವಿಜಯ್ ಸೀದಾ ಲೋಕಾಯುಕ್ತ ಅಧಿಕಾರಿಗಳ ಹತ್ರ ಹೋಗಿ ನಮ್ಮ MLA ಸಾಹೇಬರು ಲಂಚ ಕೇಳ್ತಿದ್ದಾರೆ ನೋಡಿ ಅಂತ ಹೇಳಿ ದೂರು ಕೊಟ್ಟಿದ್ದಾನೆ. ಅದಾದ ನಂತರ MLA ಮತ್ತು ಗುತ್ತಿಗೆದಾರ ವಿಜಯ್ ನಡುವೆ 5 ಲಕ್ಷ ಲಂಚ ಅಡ್ವಾನ್ಸ್ ಕೊಡೋಕ್ಕೆ ಒಪ್ಪಂದ ಆಗಿದೆ. MLA ಆ ಲಂಚದ ಹಣ ತಗೊಂಡು ತನ್ನ ಒಡೆತನದ ಬಾಲಾಜಿ ಆಸ್ಪತ್ರೆಗೆ ಬರೋಕೆ ಹೇಳಿದ್ದಾನೆ. ಮಾತಿನಂತೆ ವಿಜಯ್ ಕಳೆದ ಶನಿವಾರ ಕಂತೆ ಹಣ ತಗೊಂಡು ಹೋಗಿ MLA ಕೊಡಬೇಕಾದ್ರೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಲಂಚ ತಗೊಂಡ MLA ಚಂದ್ರು ಮತ್ತು ಆತನ ಆಪ್ತ ಸಹಾಯಕರಾದ ಮಂಜುನಾಥ್ ಹಾಗೂ ಗುರುನಾಯಕನನ್ನು ವಶಕ್ಕೆ ಪಡೆದಿದ್ದಾರೆ. ಮಾರನೇ ದಿನ ಬೆಂಗಳೂರಿಗೆ ಕರ್ಕೊಂಡು ಬಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಎದುರು ಹಾಜರುಪಡಿಸಿದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸಿರುವಂತಹ ನ್ಯಾಯಾಧೀಶರು 3 ಜನಕ್ಕೆ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಸದ್ಯ ಈ ಲಂಚಕೋರ BJP MLA ಚಂದ್ರು ಮತ್ತು ಆತನ ಆಪ್ತ ಸಹಾಯಕರು ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ. ಇರಿ, ಕತೆ ಇಷ್ಟಕ್ಕೆ ಮುಗಿಲಿಲ್ಲ. ಈ MLA ಚಂದ್ರು ಲೋಕಾಯುಕ್ತರ ಬಲೆಗೆ ಬಿದ್ದ ಬೆನ್ನಲ್ಲೇ ಬಂಜಾರ ಸಮುದಾಯದ ಸ್ವಾಮೀಜಿಯೊಬ್ಬರ ಕಾಲ್ ರೆಕಾರ್ಡ್ ಕೂಡ ವೈರಲ್ ಆಗ್ತಾ ಇದೆ. ಶಿರಹಟ್ಟಿ ತಾಲೂಕಿನ ಆದರಹಳ್ಳಿಯ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ BJP ಕಾರ್ಯಕರ್ತರೊಬ್ಬರ ಜೊತೆ ಶಾಸಕರೊಬ್ಬರನ್ನ ಟ್ರ್ಯಾಪಿಗೆ ಸಿಕ್ಕಿ ಹಾಕಿಸಬೇಕು ಅಂತ ಮಾತನಾಡಿರುವಂತಹ ಆಡಿಯೋ ಅದು. ಅದನ್ನು ಒಂದ್ಸತಿ ಕೇಳಿಸ್ಕೊಳ್ಳಿ. ತಗೊಂಡ್ ಮಾಡ್ಕೊಡ್ರಿ ಅಂದ್ರಿ. ಧೈರ್ಯ ಇರ್ಬೋದು ಅನ್ನೋದು ಅದ ನನ್ಗ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂಕೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ ಅದನ್ನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅಂತೀವಿ. ಎಲ್ಲಾರ್ಗಿ ನೋವು ಐತ್ ನೋಡ್ರಿ. ಎಲ್ಲಾರ್ಗಿ ನೋವು ಐತ್ ನೋಡ್ರಿ. ಸಣ್ಣ ಹುಡುಗ ಬೈತಾನ್ರಿ. ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ, ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ಅಂತೇಳಿ ಹಾಕಿ ತಕ್ಕೊಂತಾರ್ರಿ ಇವ್ರು. ಅದ್ ಬೇರೆ ಸೂತ್ರ ಹಮ್ಮಿವ್ರಿ. ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ಊಡ್ಕೊಂತೀನಿ, ಗದಗ ಬಂದ್ ನಾಳೆ ಬಂದ್ ಬಿಡ್ರಿ. ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗೆ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಒಗಿಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ನಾಳೆ ಬಂದೋಕಂತ ಬರ್ರಿ, ನಾಳೆ ಬರ್ರಿ. ಸ್ವಾಮೀಜಿ ಎಲ್ಲೂ ಕೂಡ MLA ಚಂದ್ರು ಹೆಸರನ್ನ ಹೇಳಿಲ್ವಾದ್ರು ಶಿರಹಟ್ಟಿ ತಾಲೂಕಿನವರೇ ಆದ ಅವರು ಯಾರ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋದು ಎಂಥವ್ರಿಗೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ.
MLA ತಮಗೆ ಕಿರುಕುಳ ಕೊಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಸ್ವಾಮೀಜಿ ಮಾತನಾಡಿದ್ದಾರೆ. ದಾಳಿ ನಡೆದ ಬೆನ್ನಲ್ಲೇ ಅವರ ಕಾಲ್ ರೆಕಾರ್ಡ್ ವೈರಲ್ ಆಗಿದ್ದು, ದಾಳಿಯ ಹಿಂದೆ ಸ್ವಾಮೀಜಿ ಕೈವಾಡ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರುವಂತಹ ಸ್ವಾಮೀಜಿ, ಆಡಿಯೋದಲ್ಲಿರುವ ಧ್ವನಿ ನನ್ನದೇ, ನಾನು ಮಾತನಾಡಿರುವಂತಹ ಆ ಆಡಿಯೋ 6 ತಿಂಗಳು ಹಿಂದಿನದ್ದು. ಲಕ್ಷ್ಮೇಶ್ವರದಲ್ಲಿ ನಡೀತಾ ಇದ್ದಂತಹ ಅಕ್ರಮ ಗಣಿಗಾರಿಕೆ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ನನ್ನನ್ನು ಮಠ ಬಿಡಿಸೋಕೆ ಪ್ರಯತ್ನ ನಡೆಸಿದ್ರು, ಅದಕ್ಕಾಗಿ ಸಿಟ್ಟಿನಲ್ಲಿ ಆ ರೀತಿ ಮಾತನಾಡಿದ್ದೆ ಅಷ್ಟೇ. ಲೋಕಾಯುಕ್ತರ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಶಾಸಕನ ವಿರುದ್ಧ ದೂರು ಕೊಟ್ಟ ವ್ಯಕ್ತಿ ನನಗೆ ಪರಿಚಯನೇ ಇಲ್ಲ. ಪೊಲೀಸರು ಕೇಳಿದ್ರೆ ನನ್ನ 2 ಫೋನ್ಗಳನ್ನ ಕೊಡ್ತೀನಿ, ಪರಿಶೀಲನೆ ಬೇಕಿದ್ರೆ ನಡೆಸಲಿ ಅಂತ ಹೇಳ್ತಾ ಇದ್ದಾರೆ. ದಾಳಿ ಹಿಂದೆ ಸ್ವಾಮೀಜಿ ಕೈವಾಡ ಇದೆಯೋ ಇಲ್ವೋ ಅನ್ನೋದು ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಗೊತ್ತಾಗೋಕ್ಕೆ ಸಾಧ್ಯ. ಆದರೆ ಟ್ರ್ಯಾಪು, ಸ್ಕೆಚ್ಚು ಅಂತ ಸ್ವಾಮೀಜಿಯೊಬ್ಬರು ಸುಪಾರಿ ಕೊಡೋರ ಥರ ಮಾತನಾಡ್ತಿರೋದನ್ನು ಕೇಳಿದ್ರೆ ಎಂಥವ್ರಿಗೂ ಶಾಕ್ ಆಗುತ್ತೆ. ಲೋಕ ಕಲ್ಯಾಣದ ಬಗ್ಗೆ, ಸಮಾಜ ಸುಧಾರಣೆಯ ಬಗ್ಗೆ ಚಿಂತನೆ ಮಾಡಬೇಕಾದವರು, ಸರಿದಾರಿನಲ್ಲಿ ನಡೀರಿ ಅಂತ ಜನರಿಗೆ ಉಪದೇಶ ಮಾಡಬೇಕಾದ ಸ್ವಾಮೀಜಿಗಳೇ ಹೀಗೆ ಸುಪಾರಿ ಲೆಕ್ಕದಲ್ಲಿ ಮಾತನಾಡೋಕೆ ಶುರು ಮಾಡಿಬಿಟ್ರೆ ಸಮಾಜದ ಗತಿ ಏನು ಅಂತ. ಶಾಸಕ ನಿಮ್ಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಆದರೆ ಸಮಾಜದ ಮುಂದೆ ಇರೋ ವಿಚಾರವನ್ನು ಬಹಿರಂಗಪಡಿಸಿ ಆತನ ಮೇಲೆ ಕ್ರಮಕ್ಕೆ ಮುಂದಾಗಬೇಕಿತ್ತು. ಅದನ್ನು ಬಿಟ್ಟು ಟ್ರ್ಯಾಪ್ ಮಾಡಿಸೋ ಮಾತಾಡೋದು ಯಾವ ಶರಣರ ಲೆಕ್ಕಾಚಾರ ಅನ್ನೋದನ್ನು ಸ್ವಾಮೀಜಿಗಳ ಬಿಡಿಸಿ ಹೇಳಬೇಕು. ಇಂಥವ್ರಿಗೆ ಭಕ್ತರಾಗೋಕ್ಕೂ ಮುಂಚೆ ನಮ್ಮ ಜನನೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ಅನಿಸುತ್ತೆ. ಇದೆಲ್ಲದರ ನಡುವೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸ್ತೀವಿ ಅನ್ನೋ BJPಯವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ತಮ್ಮ ಲಂಚಕೋರ ಶಾಸಕನ ಬೆಂಬಲಕ್ಕೆ ನಿಂತಿದ್ದಾರೆ. BJP ನಾಯಕ ಶ್ರೀರಾಮುಲು ಇದೇ ವಿಚಾರವಾಗಿ ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ದಾರೆ. ಅವ್ರ ಮಾತನ್ನೊಮ್ಮೆ ಕೇಳಿಸ್ಕೊಳ್ಳಿ. ಬಹುಶಃ ನನಗೆ ಗೊತ್ತಿರೋಂತರ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೆ ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನನ್ನ 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಅವನ MLA ತಗೊಂತಾನೇನ್ರಿ? ಅಲ್ರಿ ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ನಂತರ ಅವನು ಮುಂಚೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಡಾಕ್ಟರ್ ಇದ್ದಾನ. ಕೇಳಿದ್ರಲ್ಲ, ಪಾಪ ಚಂದ್ರು ಅಂತ ಮನುಷ್ಯ ಅಲ್ಲ. 5 ಕೋಟಿ ತಗೊಂಡಿದ್ದಾನೆ ಅಂದರೆ ನಂಬೋದಿತ್ತು. 5 ಲಕ್ಷ ಎಲ್ಲ ಯಾರಾದರೂ MLAಗಳು ತಗೋತಾರೇನ್ರಿ ಅಂತ ಶ್ರೀರಾಮುಲು ಪತ್ರಕರ್ತರನ್ನ ಕೇಳ್ತಿದ್ದಾರೆ. ಶಬಾಷ್. ಶ್ರೀರಾಮುಲು ಅವರ ಪ್ರಕಾರ 5 ಲಕ್ಷ ಎಲ್ಲ ಶಾಸಕರಾದವರಿಗೆ ಚಿಲ್ಲರೆ ಡೀಲು. ತಗೊಂಡ್ರೆ ಕೋಟಿ ಲೆಕ್ಕದಲ್ಲಿ ಲಂಚ ತಗೋಬೇಕು, ಸಣ್ಣ ಪುಟ್ಟದಕ್ಕೆ ಕೈ ಹಾಕಬಾರದು ಅನ್ನೋದು ಶ್ರೀರಾಮುಲು ಅವರ ಲೆಕ್ಕಾಚಾರ ಅನಿಸುತ್ತೆ. ಈ ಮಾತು ಕೇಳಿದಾಗ ಶ್ರೀರಾಮುಲು ತಮ್ಮ ಅನುಭವದ ಮಾತುಗಳನ್ನೇನಾದರೂ ಹೇಳ್ತಿದ್ದಾರಾ ಅಂತ ಅನುಮಾನ ಕೂಡ ಶುರುವಾಗುತ್ತೆ. MLA ಚಂದ್ರು ಲಂಚಾವತಾರದ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರೆ ಬೇಕು ಅಂತ ಷಡ್ಯಂತ್ರ ನಡೆಸಿ ನಮ್ಮ MLAನ ಟ್ರ್ಯಾಪ್ಗೆ ಸಿಕ್ಕಾಕ್ಸಿದ್ದಾರೆ ಅಂತ BJP ನಾಯಕರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಿದ್ದೀರಾ? BJPಯವರು ಹೇಳ್ತಿರೋ ಹಾಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅವರೇನೋ ಟ್ರ್ಯಾಪ್ ಮಾಡೋ ಸಂಚಿಟ್ಕೊಂಡು ದುಡ್ಡು ಕೊಡೋಕೆ ಬಂದರು. ಆದರೆ MLA ಚಂದ್ರು ಆ ಲಂಚದ ಹಣವನ್ನು ಯಾಕೆ ಇಸ್ಕೊಂಡ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತಲ್ವ. ಆತನ ಅನುಮತಿ ಇಲ್ಲದೆ 5 ಲಕ್ಷ ಲಂಚದ ಹಣ ಆತನದೇ ಒಡೆತನದ ಖಾಸಗಿ ಆಸ್ಪತ್ರೆಯ ಒಳಗೆ ಬರೋಕೆ ಹೇಗೆ ಸಾಧ್ಯ? ಎಲ್ಲಕ್ಕಿಂತ ಮುಖ್ಯವಾಗಿ ದೂರು ಕೊಟ್ಟ ಗುತ್ತಿಗೆದಾರನಿಗೆ MLA ಚಂದ್ರು ಲಂಚಕ್ಕಾಗಿ ಬೇಡಿಕೆ ಇಟ್ಟು ಧಮಕಿ ಹಾಕಿದಂತಹ ಆಡಿಯೋ ಹರಿದಾಡ್ತಾ ಇದೆಯಲ್ಲ, ಅದಕ್ಕೇನಂತೀರಿ? ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದ ಮೇಲೂ ಸಮರ್ಥನೆಗಿಳಿತಾರೆ ಅಂದರೆ ಇವರ ಭಂಡತನನ ಮೆಚ್ಚಲೇಬೇಕು. ನಾ ಕಾವುಂಗ ನಾ ಕಾನೆ ದುಂಗ ಅನ್ನೋ ಮೋದಿ, ಅಮಿತ್ ಶಾ ಮತ್ತು ರಾಜ್ಯ BJP ನಾಯಕರು ತಮ್ಮ ಲಂಚಕೋರ MLA ಚಂದ್ರು ಮೇಲೆ ಕ್ರಮ ಜರುಗಿಸ್ತಾರಾ, ಇಲ್ಲ ಕಣ್ಣೊರೆಸೋ ತಂತ್ರವನ್ನು ಅನುಸರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.